ತಾಲೂಕಿನಲ್ಲಿ ಅದ್ಧೂರಿಯಾಗಿ ನಡೆದ ಶ್ರೀ ಹನುಮತ್ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ. ಕೊರಟಗೆರೆ ತಾಲೂಕಿನ ಇರಕಸಂದ್ರ ಕಾಲೋನಿಯಲ್ಲಿ ನಡೆದ ಶ್ರೀ ಹನುಮತ್ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವು ಭಕ್ತಿ ಭಾವ ಮತ್ತು ಸಂಭ್ರಮದ ನಡುವೆ ಅತ್ಯಂತ ಅದ್ಧೂರಿಯಾಗಿ ಜರುಗಿತು. ಭಾನುವಾರ 12 ಏಪ್ರಿಲ್ 2026 ನಡೆದ ಮಹಾರಥೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. ಮಧ್ಯಾಹ್ನ 12:30 ಶ್ರೀ ಸ್ವಾಮಿಯವರ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಾಗಿದ್ದು, ಈ ವೇಳೆ ಗಣ್ಯರಾದ ಪಿಎನ್ ಕೃಷ್ಣಮೂರ್ತಿ ಅವರು ರಥೋತ್ಸವಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದರು.
ರಥೋತ್ಸವದ ಸಮಯದಲ್ಲಿ ರಸ್ತೆ ಉದ್ದಕ್ಕೂ ಭಕ್ತರ ಮಹಾಸಾಗರ ಕಂಡುಬಂದಿತು. ಜಾತ್ರೆಯ ವಿಶೇಷ ಆಕರ್ಷಣೆಯಾಗಿದ್ದ ಅಲಂಕಾರಗೊಂಡ ಹಸುಗಳು ಎಲ್ಲರ ಗಮನ ಸೆಳೆದವು. ಭಕ್ತರು ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆ ವಿತರಣೆ ಮಾಡಿ ಸೇವಾಭಾವ ಮೆರೆದರು. ಬಿಸಿಲಿನ ತಾಪವನ್ನು ಲೆಕ್ಕಿಸದೆ ಸಾವಿರಾರು ಭಕ್ತರು ಉತ್ಸಾಹದಿಂದ ಪಾಲ್ಗೊಂಡಿದ್ದು ಗಮನಾರ್ಹ. ಸಂಜೆ 6:30 ಭದ್ರಕಾಳಿ ಸಮೇತ ವೀರಗಾಸೆ ಕುಣಿತ ಹಾಗೂ ನೃತ್ಯ ನರ್ತನ ಪ್ರದರ್ಶನಗಳು ಜರುಗಿ ಭಕ್ತರನ್ನು ಮನರಂಜಿಸಿತು. ಹೂವಿನ ವಾಹನೋತ್ಸವವು ಭಕ್ತಿ ಭಾವವನ್ನು ಮತ್ತಷ್ಟು ಹೆಚ್ಚಿಸಿತು. ಕಾರ್ಯಕ್ರಮದ ಯಶಸ್ಸಿಗೆ ತಾಲ್ಲೂಕು ಆಡಳಿತ, ಪೊಲೀಸ್ ಇಲಾಖೆ, ಬೆಸ್ಕಾಂ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಸಹಕರಿಸಿದರು. ಒಟ್ಟಾರೆ ಈ ವರ್ಷದ ಜಾತ್ರಾ ಮಹೋತ್ಸವವು ಅತ್ಯಂತ ಶ್ರೇಷ್ಠವಾಗಿ ಭಕ್ತಿ ಭಾವದಿಂದ ಹಾಗೂ ಶಿಸ್ತಿನಿಂದ ನೆರವೇರಿದ್ದು ಭಾಗವಹಿಸಿದ ಎಲ್ಲರ ಮನಗಳಲ್ಲಿ ಭಕ್ತಿ ಮತ್ತು ಸಂತೋಷದ ಸಂಭ್ರಮವನ್ನು ಮೂಡಿಸಿತು. ಕೋಟೆ ತಾಲೂಕು ಶ್ರೀ ಹನುಮಂತರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತು. ಬಹಳ ಭಕ್ತ ಸಾಗರದಿಂದ ಮತ್ತು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಬಹಳ ಚೆನ್ನಾಗಿ ನಡೆದಿದೆ. ಜಾತ್ರಾ ಮಹೋತ್ಸವ ಇರಕಸಂದ್ರ ಕಾಲೋನಿ ಕೊಡಗೆರೆ ತಾಲೂಕು ನುಗ್ಗುಂಡಿ ಡಿಸ್ಟ್ರಿಕ್ಟ್. ಇಲ್ಲಿ ಬಹಳ ವರ್ಷ ಅದ್ದೂರಿಯಾಗಿ ನಡೀತದೆ. ಪ್ರತಿ ವರ್ಷದ ಈ ವರ್ಷ ಹೆಚ್ಚಾಗಿ ಅಲಂಕಾರ ಆಗಲಿ, ಪಾನಕ, ಹೆಸರುಬೇಳೆ, ಮಜ್ಜಿಗೆ, ಊಟ ವ್ಯವಸ್ಥೆ ಆಗಲಿ ತುಂಬಾ ಚೆನ್ನಾಗಿದೆ. ಇಲ್ಲಿನ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಇಲ್ಲಿನ ಇವರೆಲ್ಲ ತುಂಬಾ ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಜಾತ್ರಾ ಮಹೋತ್ಸವ ತುಂಬಾ ಚೆನ್ನಾಗಿ ನಡೀತಿದೆ. ಇನ್ನು 3 ವರ್ಷ ಇನ್ನೂ ಅದ್ದೂರಿಯಾಗಿ ನಡೀತಿದೆ ಅಂತ ಇದ್ರ ಬಗ್ಗೆ ನಾನು ನಿನ್ನೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.